ನಮಸ್ತೆ ಸ್ನೇಹಿತರೆ, ನಾನಿವತ್ತು ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಿಮ್ಮ ಹತ್ರ ಲೈವ್ ಆಗಿ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ. ನನ್ನ ಒಂದು ಕಂಪನಿಯ ಹೆಮ್ಮೆಯ ಪ್ರಾಡಕ್ಟ್ ಆದ ರೈಸ್ ಬ್ರೈನ್ ಆಯಿಲ್, ಸೋಲ್ಫ್ಲವರ್ ರೈಸ್ ಬ್ರೈನ್ ಆಯಿಲ್ ಯಾವ ಕ್ವಾಲಿಟಿ ಇದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಬಳಸಿರುವಂಥದ್ದು, ಬಳಸೋಂಥ ವ್ಯಕ್ತಿನ ನೀವು ಪರಿಚಯ ಮಾಡಿಸ್ತೀನಿ. ಇವ್ರ ಹೆಸರು ನೇತ್ರಾವತಿ ಹಿರೇಮಠ್ ಅವರಂತ. ಇವರ ಒಂದು ಕಾರ್ಯಕ್ರಮದಲ್ಲಿ, ಇವತ್ತು ಅವ್ರ ಮನೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕಂಪನಿಯ ಸೋಲ್ಫ್ಲವರ್ ರೈಸ್ ಬ್ರೈನ್ ಆಯಿಲ್ನ ಬಳಸಿದ್ದಾರೆ. ಅಡುಗೆ ತುಂಬ ಚೆನ್ನಾಗಾಗಿದೆ. ಅದನ್ನು ಭಟ್ರ ಮುಖಾಂತರನೇ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ಜಸ್ಟ್ 1 minute. ಹೇಗೆ ಅನ್ನಿಸ್ತು ಅಂತ. ಬಟ್ ಇಲ್ಲಿಗ ಆಲ್ರೆಡಿ ಅವರು ಬಜ್ಜಿ ಮಾಡಿದ್ದಾರೆ, ಹೌದಾ? ಇಲ್ಲಿ ಸಾಂಬಾರು ಮಾಡಿದ್ದಾರೆ, ಸಾಂಬಾರು ಸಹ ಮಾಡಿದ್ದಾರೆ. ಆಯಿಲ್ನ ಒಂದು ಕ್ವಾಲಿಟಿ ಹೇಗಿತ್ತು, ಅವ್ರಿಗೆ ಬೇರೆ ಒಂದು ಆಯಿಲ್ನ ಬಳಸಿರ್ತಾರೆ, ಆ ಆಯಿಲು ಈ ಆಯಿಲು ಹೇಗಿತ್ತು ಅಂತ ಒಂದಿಷ್ಟು ಅವ್ರ ಮುಖಾಂತರ ಕೇಳೋಣ. ಭಟ್ರು ನಾಚ್ಕೋತಾ ಇದ್ದಾರೆ, ಆದರೂ ಅವರ ಒಂದಿಷ್ಟು ಮಾತುಗಳನ್ನ. ಜಸ್ಟ್ ಈ ಎಣ್ಣೆ ನಿಮ್ಗೆ ಏನು ಅನ್ನಿಸ್ತು? ಈ ಎಣ್ಣೆಗೂ ಬೇರೆ ಎಣ್ಣೆಗೂ ಏನು ಡಿಫ್ರೆನ್ಸ್? ಅಂದರೆ ಇದು ಬೇರೆ ಎಣ್ಣೆಗಿಂತ ಎಣ್ಣೆ ಬೇರೆ ಎಣ್ಣೆ, ಇವಾಗ ಬೇರೆ ಎಣ್ಣೆ ಬಳಸಿದ್ರಲ್ಲ, ಇದಕ್ಕೆ ಏನು ಡಿಫ್ರೆನ್ಸ್? ಅಂದರೆ ಬೇರೆ ಎಣ್ಣೆಗಿಂತ ಚೆನ್ನಾಗಿದೆ. ಯಾವ ರೀತಿ ಚೆನ್ನಾಗಿದೆ ಅಂದರೆ ಯಾವ ರೀತಿ? ಅಂದರೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ನೀವು ಬಜ್ಜಿ ಮಾಡಿದ್ದೀರಲ್ಲ, ಎಷ್ಟು ಕೆ ಜಿದು ಹಿಟ್ಟಿನ ಬಜ್ಜಿ ಮಾಡಿದ್ರೆ? 4 kg ಬಜ್ಜಿ ಹಿಟ್ಟು ಕಲಿಸಿದ್ವಿ. 2 kg ಎಣ್ಣೆಲೆ ಮುಗಿದೋಗಿದೆ. ಅಕಸ್ಮಾತ್ ಈ ಎಣ್ಣೆ ಇಲ್ಲದೆ ಬೇರೆ ಎಣ್ಣೆ ಎಷ್ಟು ಎಣ್ಣೆ ಬೇಕಾಗಿತ್ತು? 4 ಇಂದ 5 kg ಬೇಕಾಗಿತ್ತು. ವಾವ್, ಸೂಪರ್. ಸ್ನೇಹಿತರೆ, ಭಟ್ರ ಮಾತನ್ನು ಕೇಳಿದ್ರಿ. ಅದ್ಭುತವಾದ ಒಂದು ಆಯಿಲ್ನ ಒಂದು ಪ್ರಾಡಕ್ಟ್ ಇದು. ಹೊರಗಡೆ 4 kg ಎಣ್ಣೆ ಹೋಗ್ತಿತ್ತಂತೆ. ಅವರು ಇವಾಗ 2 kg ಎಣ್ಣೆಯಲ್ಲಿ ಒಂದು 3.5 kgಯಿಂದ 4 kg ಹಿಟ್ಟನ್ನ ಬಜ್ಜಿ ಕರೆದಿದ್ದಾರೆ, ಸಾಂಬಾರು ಮಾಡಿದ್ದಾರೆ. ಥ್ಯಾಂಕ್ ಯು. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ನ ನೀವು ಬಳಸಿ. 100% ನಿಜ ಹೇಳ್ತೀನಿ, ರಿಟರ್ನ್ ಗ್ಯಾರಂಟಿ ಇದೆ, ಪ್ರತಿಯೊಬ್ಬರು ಬಳಸ್ಬೋದು. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮನ್ನು ಮೀಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.